నలుగురిలో నన్ను తలెత్తుకునేలా చేసే నువ్వు ఇవాళ నా వల్ల తలదించుకోవాల్సి వచ్చింది. బాలా మనకి డిస్కనెక్ట్ అయ్యి హార్ట్ఫుల్ గా ఇష్టంతోనే నాతో కనెక్ట్ అయ్యావా? ఈ మధ్య బ్యాక్ టు బ్యాక్ కన్నులు, కత్తులు, భోజనాల ఫైట్, జాతర ఫైట్ ఓ తెగ చేశాను. అందుకే మా ఫ్యామిలీ డాక్టర్ చిన్న గ్యాప్ ఇమ్మని చెప్పాడు. నేనే కనుక మీ పక్క నుండి ఉంటే ఇంకొకరిని రానిచ్చామన్నా. ನಮಸ್ಕಾರ ಫ್ರೆಂಡ್ಸ್, ನಾ ಇವತ್ತು ಮಾತಾಡ್ತಿರೋದು ರವಿತೇಜ ಅವರ ಭರ್ತ ಮಾ ಸಾಯಲ್ಕು ವಿಜ್ಞಾಪತಿ ಮೂವಿ ಬಗ್ಗೆ. ಈ ಒಂದು ಮೂವಿ 2026ರಲ್ಲಿ ರಿಲೀಸ್ ಆಗಿರುವಂಥ ಭಾರತೀಯ ತೆಲುಗು ಭಾಷೆಯ ಹಾಸ್ಯ ನಾಟಕ ಚಲನಚಿತ್ರವಾಗಿದ್ದು, ಈ ಒಂದು ಚಲನಚಿತ್ರವನ್ನು ಕಿಶೋರ್ ತಿರುಮಲ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಚಲನಚಿತ್ರವನ್ನು SLV ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಸುಧಾಕರ್ ಚೇರುಕುರಿ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ರವಿತೇಜ, ಆಶಿಕಾ ರಂಗನಾಥ್ ಮತ್ತು ಡಿಂಪಲ್ ಹಯಾತಿ ಅವರು ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಇದು 13 ಜನವರಿ 2026ರಂದು ಬಿಡುಗಡೆ ಆಯಿತು. ಈ ಒಂದು ಮೂವಿಯ ಕಾಸ್ಟಿಂಗ್ ಬಗ್ಗೆ ನಾವು ನೋಡೋದಾದರೆ, ರಾಮ್ ಸತ್ಯನಾರಾಯಣ್ ಪಾತ್ರದಲ್ಲಿ ರವಿತೇಜ ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಮಾನಸ ಶೆಟ್ಟಿಯಾಗಿ ಆಶಿಕಾ ರಂಗನಾಥ್ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಬಾಲರ್ಮಣಿಯಾಗಿ ಡಿಂಪಲ್ ಹಯಾತಿ ಅಥವಾ ರಾಮನ ಹೆಂಡತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಸುನೀಲ್ ಅವರು ರಾಮ್ ಅವರ ಸೋದರ ಮಾವನಾಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಲೀಲಾ ಪಾತ್ರದಲ್ಲಿ ಬೆನ್ನಲ್ ಕಿಶೋರ್ ಅವರು ರಾಮ್ ಅವರ PA ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ವಿಂಧ್ಯ ಅಲಿಯಾಸ್ ಬೆಲ್ಲಮ್ ಆಗಿ ಸತ್ಯ ಮಾನಸ ಅವರ PA ಆಗಿ ಕಾಣಿಸ್ಕೊಂಡಿದ್ದಾರೆ. ಮಂಜು ಪಾತ್ರದಲ್ಲಿ ಗೆಟಪ್ ಶ್ರೀನು ಅವರು ಸಹ ಕಾಣಿಸ್ಕೊಂಡಿದ್ದಾರೆ ಮತ್ತು ಮುರಳೀಧರ್ ಗೌಡ ಅವರು ಸಹ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದೇ ರೀತಿ ಗುಂಡಾ ಪಾತ್ರದಲ್ಲಿ ಅಜಯ್ ಘೋಷ್ ಅವರು ಸಹ ಕಾಣಿಸ್ಕೊಂಡಿದ್ದಾರೆ. ಇನ್ನು ಹಲವಾರು ನಟರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ನಾವು ನೋಡ್ಬೋದು. ಈ ಒಂದು ಮೂವಿಯ ರಿಲೀಸಿಂಗ್ ಬಗ್ಗೆ ನಾವು ನೋಡೋದಾದ್ರೆ, ಭರತ ಮಾ ಸಾಯಲ್ಕು ವಿಜ್ಞಾಪತಿ 13 ಜನವರಿ 2026ರಂದು ಸಂಕ್ರಾಂತಿಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಸೊ ಇದಾಗಿತ್ತು ರವಿತೇಜ ಅವರ ಭರ್ತ ಮಾ ಸಾಯಲ್ಕು ವಿಜ್ಞಾಪತಿ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ನೀವೇನಾದರೂ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.